ಸಾವಿತ್ರಿ, ಏ ಸಾವಿತ್ರಿ, ಮುದುಕಿ ಎಲ್ಲಿ ಹೋಯ್ತ್ರಪ್ಪ ಈ ಮುದುಕಿ? ಹಾ, ಇಂದ ಬೆಂಗಳೂರಿಂದ ಸಣ್ಣ ಮಗ ಬರ್ತಾನಂತ ಹೇಳಿ ಕುಂತು ಮಂದಿಗೆಲ್ಲ ಸುದ್ದಿ ಸಾರಿ ಸಾರಿ ಹೇಳಕ್ ಹೋಗಿರ್ಬೇಕು. ನಾನು ತೋಟದಿಂದ ದುಡಿದ ಮನೆಗೆ ಬರೋಷ್ಟರಲ್ಲಿ ನಮ್ಮ ಮುದುಕಿ ಮುಖ ನನ್ನ ಕಣ್ಣಿಗೆ ಸಟ್ನೆ ಬೀಳಿಲ್ಲಂದ್ರ ಹಸಿರು ಎತ್ತಿಗೆ ದೂರ ಕಟ್ಟಿ ಹುಲ್ಲು ಮುಚ್ಚಿಟ್ಟಂಗ ಆಗ್ತೈತ್ರಿ ಈ ಮುದುಕುಗ. ಅದಕ್ಕಂತೆ ಹೇಳನ್ರಿ ಕವಿ ಸರ್ವಜ್ಞ, ಎತ್ತುಗಳೆರಡಾಗಿ ಭಕ್ತಗಳೈನಾಗಿ ಪುತ್ರಗಳೆರಡಿದ್ದರೆ ನಿತ್ಯದಲ್ಲಿ ಸುಖ ಜೀವನಂದ ಸರ್ವಜ್ಞ. ಅಷ್ಟೇ ಅಲ್ರಿ, ಬೆಚ್ಚನೆ ಮನೆ ಇದ್ದು ಹೆಚ್ಚಿನ ಹಣ ಇದ್ದು ಗಂಡನ ಮಾತು ಕೇಳಿ ನಡೆಯುವ ಹೆಣ್ತಿದ್ರ ಸ್ವರ್ಗಕ್ಕೆ ಕಿತ್ ಸಂಚಂದ ಸರ್ವಜ್ಞ. ಏನು ಯಜಮಾನ್ರು ಸರ್ವಜ್ಞಗಳ ವಚನಗಳನ್ನ ಶುರು ಮಾಡ್ಕೊಂಡ್ಬಿಟ್ಟಿರಲ್ಲ. ಅಲ್ಲ, ಈ ರೀತಿ ಸರ್ವಜ್ಞರ ವಚನ ಹೇಳಕತ್ತೀರ ಅಂದ ಮ್ಯಾಗ ನಿಮ್ ಹೊಟ್ಟೆ ಬಾಳ ಹಸ್ತಿರ್ಬೇಕಂತ ಕಾಣುತ್ತೆ, ಹೌದಲ್ಲ? ತಗೋರಿ ದೇವ್ರ ಪ್ರಸಾದ. ಅಲ್ಲ ಬೆರಕಿ, ನೀ ಒಳಗೆ ಇದ್ದಿ ಅಂತ ಒದರಾಕತ್ತೀನಿ. ಅಲ್ಲ ಸಾವಿತ್ರಿ, ನಾನು ತೋಟದಿಂದ ಬರುವಷ್ಟರಲ್ಲಿ ತುಂಬಿದ ತಂಬಿಗೆ ಕೈಯಲ್ಲಿ ಹಿಡ್ಕೊಂಡು ತಲಬಾಗಿನಲ್ಲಿ ನಿಂಡ್ರುವಕ್ಕಿ ಇದು ಏಕೋ ಗಡಾನೆ ದೇವಸ್ಥಾನಕ್ಕೆ ಹೋಗಿದಲ್ಲ, ಏನು ಸಮಾಚಾರ? ಅಲ್ರಿ, ಇವತ್ತು ಬೆಂಗಳೂರಿಂದ ನನ್ನ ಸಣ್ಣ ಮಗ ರಾಜಣ್ಣ ಬರಕತ್ತನಲ್ಲ, ಸ್ವಲ್ಪ ನೆನಪಿಲ್ಲ ನಿಮಗ ಅಂತೀನಿ ನಾನು. ಅದಕ್ಕ ಅವ್ನು ಬರೋದ್ರೊಳಗ ಗಡ ಗಡ ದೇವಸ್ಥಾನಕ್ಕೆ ಹೋಗಿ ದೇವ ದರ್ಶನ ಮಾಡ್ಕೊಂಡು ಬಂದು. ನೆನಪೈತಿ ಬಿಡು. ಹಂಗಾದ್ರ ಮನ್ಯಾಗ ಯಾರು ಇಲ್ಲ, ಇಲ್ಲಲ್ಲ? ನನ್ನ ಶಿವನ, ಅಲ್ಲ ಮನೆಗೆ ಯಾರು ಇಲ್ಲ ಅಂತ ದನಿ ಬದಲಿಸಿ ಮಾತಾಡಕತ್ತಿರಲ್ಲ, ಯಾಕ ಅಂತೀನಿ. ಹೊಟ್ಟಿ ಹಸಿದಿತ್ತು ಅದಕ್ಕೆ ಅಂದೆ. ಹೊಟ್ಟೆ ಹಸ್ತಂದ್ರೆ ಒಬ್ರ ಯಾಕೆ ಬಂದ್ರಿ? ನನ್ನ ಹಿರಿ ಮಗ ಶಿವಣ್ಣನ ಕರ್ಕೊಂಡು ಬಂದಿದ್ರ ಇಬ್ರು ಕೂಡ ಊಟ ಮಾಡ್ತಿದ್ದಿಲ್ಲ ನೀವು? ಏ ಶಿವಣ್ಣ ಕೈಕಾಲು ಮುಖ ತೊಳ್ಕೊಂತ ಬಾಯಾಗ ಇಳ್ದ, ನಾ ಹಂಗೆ ಬಂದ್ಬಿಟ್ಯ. ಸಾವಿತ್ರಿ, ನಾನು ತೋಟಕ್ಕೆ ಹೋಗುವ ಮುಂದ ಮಾನಿಂಗಪ್ಪ ಭೇಟಿಯಾಗಿದ್ದ. ಮಕ್ಕಳ ಮೈಯಾಗ ಹುಷಾರಿಲ್ಲ, ಮನ್ಯಾಗ ಜೋಳ ಇಲ್ಲ, ಸ್ವಲ್ಪ ದುಡ್ಡು ಕೊಡು ಅಂತ ಕೇಳ್ದ. ಮನ್ಯಾಗ ನಿಮ್ಮ ಗೌಡ್ ತಿರ್ತಾಳ, ಇಸ್ಕೊಂಡು ಹೋಗು ಅಂತ ಹೇಳಿ ಕಳಿಸಿದ್ಯಾ. ಒಟ್ಟು ಕಳಿಸಿದೇನು ರೀ? ನಿಮ್ಮ ಮಾತು ನಾನು ಎಂದಾದ್ರೂ ಮೀರಿ ನಡೆದಿನೇನ್ರಿ? ನೀವು ಹೇಳಿದ ಮ್ಯಾಗ ಖಂಡಿತ ಕೊಟ್ಟು ಕಳ್ಸೀನಿ. ಆದ್ರ ಪಾಪ ಏನ್ ಮಾಡೋದು, ಬಡತನ ಅನ್ನೋದು ಬೆನ್ನಿಗೆ ಬಿದ್ದ ಭೂತದಂಗ ಕಾಡಕತ್ತತಿ. ಸಾವಿತ್ರಿ, ಬಡತನದ ಭೂತ ಬೆನ್ನಿಗೆ ಬಿದ್ದ ಕಾಡಕತ್ತಿದಂದ್ರ ಈ ಮನುಷ್ಯ ಜನ್ಮ ಬದುಕುವುದು ಬಹಳ ಕಠಿಣ ಐತಿ. ಆ ಭಗವಂತ ಕೊಟ್ಟ ಭಾಗ್ಯ ನಮ್ಮಲ್ಲಿರುವಾಗ ದಾನ ಧರ್ಮ ಮಾಡಿದ್ರ ನಮಗೇನು ಕಡಿಮೆ ಆಗ್ತೈತಲ್ಲ. ಈ ಮನುಷ್ಯ ಜನ್ಮದಾಗ ಹುಟ್ಟಿ ಬಂದ ಮ್ಯಾಲ ನಾವು ಮಾತ್ರ ಬದುಕುದು ದೊಡ್ಡ ಮಾತಲ್ಲ, ಮತ್ತೊಂದು ಬದುಕಾಕ ಅವಕಾಶ ಮಾಡಿ ಕೊಡಬೇಕು. ಈ ಶ್ರೀಮಂತಿಕೆ ಅನ್ನೋ ಸಂಪತ್ತು ಮಧ್ಯಾಹ್ನ ಬಿಸಿಲಿದ್ದಂಗ. ನಾಳೆ ಈ ದೇಹ ಬಿದ್ದು ಸ್ಮಶಾನಕ್ಕೆ ಹೋಗಾಕ ಸಿದ್ಧಾಗಿ ನಿಂತಾಗ ಈ ಸಂಪತ್ತು ನಮ್ಮ ಹಿಂದ ಬರುದಿಲ್ಲ ನೋಡು ಸಾವಿತ್ರಿ. ಹೌದ್ರಿ, ನೀವ್ ಹೇಳೋ ಮಾತಿನ ನಿಜ. ಆದ್ರ ಈ ನನ್ನ ಮನೆಗೆ ಯಾರಾದ್ರೂ ಸಹಾಯ ಮಾಡು ಅಂತ ನಮ್ಮ ಮನೆ ವಸ್ತು ಒಳಗ ಕಾಲಿಟ್ರ ಅವ್ರನ್ನ ಹಂಗ ಕಳ್ಸಂಗಿಲ್ರಿ. ನಾನು ನನ್ನ ಕೈಲಿ ಆದಷ್ಟು ಸಹಾಯ ಮಾಡಿ ಕಳಿಸ್ತೀನಿ ಅಂತ ಆ ದೇವ್ರ ಮೇಲೆ ಆಣೆ ಇಟ್ಟು ಸತ್ಯವಾಗಿ ಹೇಳ್ತೀನಿ. ಸಾವಿತ್ರಿ, ನಿನ್ನಂತ ಹೆಂಡತಿ ಪಡೆದು ಅವಿಷ್ಯ ಕಳೆದ ನಕ್ಕೊತ್ತು ಅವಿಷ್ಯ ಕಳೆದಿಲ್ಲ, ಅದು ನನ್ನ ಬಗ್ಗೆ ನೋಡು. ಇಲ್ಲ ರೀ, ನಿಮ್ಮಂತ ದೇವ್ರಂತ ಪತಿ ಪಾದ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ ಆ ನನ್ನ ಹಿರಿಯರು, ಅವರು ಮಾಡಿದ ಪ್ರತಿಫಲದ ಪುಣ್ಯದ ಫಲ ನೋಡ್ರಿ. ಇದು ಎಲ್ಲ ಭಗವಂತನ ಕರುಣೆ ಫಲ ನೋಡು ಸಾವಿತ್ರಿ. ಅಲ್ಲ ರೀ, ರಾಜಣ್ಣ ಮೋಟ್ರಕ್ ಬರ್ತಾನ ಅಂತ ಹೇಳಿರಿ, ಅದ್ರಲ್ಲಿ ಬರೀ ಆ ಮೋಟ್ರು ಹೊತ್ತಿಂದ್ರಾಗ ಹೊತ್ತಾಗಿರಲ್ಲ. ಯಾವಾಗ ಬರ್ತತೋ ಎಷ್ಟೊತ್ತೆ ಬರ್ತತೋ ಯಾರಿಗೂ ಗೊತ್ತಿಲ್ಲ. ಅದಕ್ಕ ಅಷ್ಟ ಅಲ್ದ ಅದು ಬಂದ್ರು ನಮ್ಮ ಊರ್ ಒಳಗಂತೂ ಬರಂಗಿಲ್ಲ. ಅದಕ್ಕ ಶಿವಣ್ಣಗ್ ಹೇಳಿ ಬಂಡಿ ಊಡ್ಸಿ ಯಾಕೆ ಕಳಿಸಬಾರ್ದು ಅಂತೀನಿ ನಾನು. ಏ ಮುದುಕಿ, ಶಿವಣ್ಣಗ ಬಂಡಿ ಹೊಡ್ಕೊಂತಾರ ಕೇಳೇ ಬಂದಿಲ್ಲ ಹೇಳು. ಮಾತಿರ್ತೀರಿ ಸಾಕು. ಮುದುಕಿ 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 ಅವ್ರು ಬಿಟ್ರೆ ಬೇರೆ ಮಾತಾ ಇಲ್ಲ ನಿಮಗೆ.
ಅದು ಈಗ ಅನ್ನಕ್ಕೆ ಬರೋದಿಲ್ಲ ನೋಡು. ಯಾಕಂದ್ರ ನೀನು ಹೊಸದಾಗಿ ಬಂದಾಗ ವಯಸ್ಸ ನಿನಗೆ ಉಳಿದಿಲ್ಲ. ಈಗ ಮುದುಕಿ ಅಂದ್ರೆ ಚಂದ, ಆಗ ಹೊಸದಾಗಿ ನಡ್ಲಿಕ್ಕೆ ಬಂದಾಗ ಹುಡುಗಿ ಅಂದ್ರೆ ಚಂದ. ನೋಡ್ರಿ, ನೀವು ಮುದುಕಿ ಅನ್ನೋದು ಬೇಡ, ಗಡಿಗೆ ಅನ್ನೋದು ಬೇಡ, ನನಗ್ ಸಾವಿತ್ರಿ ಅಂತ ಕರೆದ್ರೆ ಅಷ್ಟ ಸಾಕು. ಅದು ಈಗ ಅನ್ನಕ್ಕೆ ಬರೋದಿಲ್ಲ ನೋಡು. ಯಾಕಂದ್ರ ಬಾಯಾಗಿನ ಉದುರೋಗ್ಯಾವ, ತಲೆಯಾಗಿನ ಕೂದಲು ಬೆಳಗಾಗ್ಯಾವ. ಈಗ ಮುದುಕಂದ್ರೆ ಚಂದ, ಅವಾಗ ಹುಡುಗಿ ಅಂದ್ರೆ ಚಂದ. ಈಗ ಹುಡುಗಿ ಅನ್ನಕ್ಕೆ ಬರೋದಿಲ್ಲ ನೋಡು. ಯಾಕ್ರಿ ಒಳ್ಳೆ ಹರೇದ ಗುಂಗ್ ಹಿಡ್ದರ ಗಟ್ಲೆ ಮಾತಾಡಕತ್ತೀರಲ್ಲ? ಯಾಕ ಹರೇದ ಗುಂಗು ಇನ್ನು ಹೋಗಿಲ್ಲ ನಿಮ್ ತಲೆಗಿಂದೇನು ಅಂತೀನಿ ನಾನು. ಅದು ಹೆಂಗ್ ಬಿಡ್ತೈತೆ ಮುದುಕಿ? ರತ್ನಂತ ಮಡದಿ ಮುತ್ತಿನಂತ ಮಕ್ಕಳು, ಸಂಗ್ಯಾ ಬಾಳಿನಂತ ಎಂಟೆತ್ತ ಭಗವಂತ ಕೊಟ್ಟು ಭಾಗ್ಯ ನಮ್ಮಲ್ಲಿರುವಾಗ. ಹೌದ್ರಿ, ನೋಡಿ ಇದಕ್ಕೆಲ್ಲ ನನ್ನ ಹಿರಿ ಮಗ ಶಿವಣ್ಣನ ಕಾರಣ. ಅವನ ಕಾಳುಗುಣದಿಂದ ನಾವಿಷ್ಟೆಲ್ಲ ಬೆಳೆದಿದ್ದು, ಶ್ರೀಮಂತರಾಗಿದ್ದು ಅವನ ಪುಣ್ಯದ ಫಲ ನೋಡ್ರಿ ಇದು. ನಾ ಎಲ್ಲಿ ನಿಂತೀನಿ ಸಾವಿತ್ರಿ? ಶಿವಣ್ಣ ಎಂದ ಈ ಮನೆಗೆ ಬೆಳಕಾಗಿ ಬಂದ್ರು ಅಂದಿನಿಂದ ಮಣ್ಣು ಹಿಡಿದ್ರು ಚಿನ್ನಾಗಿ ಬಂಗಾರದ ಹೊಗೆಯನ್ನೇ ಹಯ್ಯಾಕತ್ತೈತಿ. ಶಿವಣ್ಣ ದುಡಿಯಾಕರೆ ಏನು ಬಂಟದನ ಹತ್ತೀನಿ. ತಳ್ಳ್ಯಾಗ ನನ್ನ ಮಗನ ಸರಿ ಸಾಟಿ ಗಂಡಸ ಯಾರೂ ಇಲ್ಲ. ಮತ್ತ ಅವ್ರವ್ ನೀನು ನನ್ನ ಮುತ್ತಿನಂತ ಮಡದಿ. ಓಹೋ, ಏನ್ ಅಪ್ಪಾಜಿ ಅವ್ರು ಅವನು ಹೊಗಳಾಕತ್ತಾರಲ್ಲ, ಅವನು ಇವತ್ತು ಖುಷಿ ಒಳಗ ಕುಲು 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 ನಗಾಕತ್ತಾರ ನೋಡ್ರಿ. ಬಾರಪ್ಪ ಮಗನ ಶಿವಣ್ಣ, ಈಗ ಬಂದೆ ನೋಡಪ್ಪ. ನಿಮ್ಮ ಅಕ್ಕನ ಮಾತು ಕೇಳಿದ್ರ ಬಾಳ ವಿಚಿತ್ರ ಆಕತಿ. ಇವ್ರು ಮಾತಾಡೋ ಮಾತು ಏನಂದ್ರ, ಏ ಬಾಯಿ ಮುತ್ತ ಅಲ್ಲ ಅಪ್ಪ ಶಿವಣ್ಣ, ಯಾವಾಗ ಬಂದ್ಯಪ್ಪ ನೀ? ಅಪ್ಪಾಜಿ ಅದೇನೋ ಮಾರಿ ನೋಡಿದ್ರೆ ನ್ಯಾರಿ ಮಾಡ್ದಂಗಂತೂ ಮತ್ತದೇನೋ ಅಂದ್ರ ನಮ್ಮಿಬ್ಬರು ಮಾತೆಲ್ಲ ನೀ ಕೇಳ್ದಂಗಾಯ್ತು. ಇಲ್ಲಪ್ಪ, ಆದ್ರೂ ಎಲ್ಲಾನು ಕೇಳಿನಿ ಅಪ್ಪಾಜಿ. ನೀವ್ ಹೇಳ್ದಂಗ ಬಂಡಿ ಹುಡ್ಕೊಂಡು ಹೊಂಟೀನಿ. ನಾ ಬೇಗ ಹೋಗಿ ರಾಜನ ಕರೆದುಕೊಂಡು ಬರ್ತೀನಿ ಏನಪ್ಪ. ಅಲ್ಲಪ್ಪ ಶಿವಣ್ಣ, ಆ ಮೋಟ್ರು ಹೊತ್ತಾಗ ಬರ್ತೈತಿ. ಎಷ್ಟೊತ್ತಾಗ ಬರುತ್ತೋ, ಯಾಕೆ ಕಾಯ್ಕೋತ ಕುಂದಿರ್ತಿ? ಮೊದ್ಲು ಊಟ ಮಾಡಿ ಹೋಗಂತಿ. ಬಾಪ ಊಟ ಮಾಡಿ. ಅಮ್ಮ, ರಾಜನ ಬರ್ತಾನಂತ ಸುದ್ದಿ ಕೇಳಿ ನನ್ನ ಹೊಟ್ಟಿ ತುಂಬಾ ಹುಗ್ಗಿ ಉಂಡಷ್ಟು ಸಂತೋಷ ಆಗೈತಿ. ನನ್ನ ತಮ್ಮನ ಮುಖ ನೋಡ್ಲಾರ್ದು ಬಹಳ ದಿನ ಆತು. ನಾ ಬೇಗ ಹೋಗಿ ರಾಜನ ಕರ್ಕೊಂಡು ಬರ್ತೀನಿ ಏನವ. ನೋಡ್ರಿ, ನನ್ನ ಮಕ್ಕಳ ಮೇಲಾಗೆ ಎಷ್ಟು ಪ್ರೀತಿ ಅಂತ. ಶಿವಣ್ಣಗ ತಮ್ಮ ಬರ್ತಾನ ಅಂದ್ರ ಹಿರಿ ಹಿಗ್ಗಾಕತ್ತಾನ. ಅಷ್ಟ ಅಲ್ದ ತನ್ನ ಊಟದ ಖಬರ್ ಸಮೇತ ಇಲ್ರಿ ಅವನಿಗೆ. ಹಂಗ ಹೋದ್ ನೋಡ್ರಿ ತಮ್ಮನ್ ಕರ್ಕೊಂಡ್ ಬರಕ. ಏ ಮುದುಕಿ, ಈ ಧರ್ಮರಾಯಪ್ಪನ ಪ್ರಗತಿಪರ ರೈತನ ಮಕ್ಕಳು, ದೇವಿ ಮಗನ ಮಕ್ಕಳು, ನಿನ್ನ ಕೈ ತುತ್ತುಂಡ ಬೆಳೆದ ಮುತ್ತಿನಂತ ಮಕ್ಕಳು. ಅಲ್ಲ ಸಾವಿತ್ರಿ, ನಾನು ಕೆಳಗಿನ ತೋಟಕ್ಕೆ ಹೋಗಿ ಎಳಿ ಬದನೆಕಾಯಿ ಸೌತೆಕಾಯಿ ಹರ್ಕೊಂಡು ಬರ್ತೀನಿ. ನೀನು ಗಡಾನೆ ಊಟಕ್ಕೆ ತಯಾರು ಮಾಡು ಅಂದಂಗ ಮುದುಕಿ, ನಾ ಹೋಗಿ ಬರ್ಲ್ಯಾ? ಯಾಕ್ರಿ? ಅಲ್ಲ, ನಾನು ನೋಡಿ ಹುಡುಗಾಟಿಗೆ ಮಾಡಕತ್ತೀನಿ ನೀವು ಅಂತೀನಿ. ಅದೇನಿಲ್ಲ, ಸ್ವಲ್ಪ ಹೋಗಿ ಬರ್ಬೋತೀನಿ, ಸ್ವಲ್ಪ ಏನಾರೆ ಸಂತೋಷ ಪಡಿಸಲ್ಲ. ಸಂತೋಷ? ಹೌದು. ಇಟ್ಟಪಟ್ಟ ಮುದುಕಿ ಅಂದ್ರಿ, ಮುದುಕಿ ಜೊತೆ ನಿಮ್ದೇನೆ ಸಂತೋಷ ಮಾತು. ಹೋಗ್ರಿ ಮತ್ತೆ ಹೋಗ್ಯಾರ ನೋಡಲ್ಲಿ. ಹಂಗ ಆಗ್ತೈತೆ ಮುದುಕಿ. ಮುಂಚಿನ ಹುಳಿ ಮರ ಹಳಿದಾದ್ರೆ ಹುಳಿ ಹೋಗ್ತು, ಹಂಗೆ ಸ್ವಲ್ಪ ಇಂಥ ಮಾತಿಗೆ ಕಮ್ಮಿಲ್ಲ ನೋಡು. ಮಾತು ಸಿಕ್ಕಂದ್ರೆ ಹುಡುಗನಿಗೆ ಏನು ಕಮ್ಮಿಲ್ಲ. ನೀನೇ ಈ ಜೀವನ, ನೀನೇ ನನ್ನ ಜೀವನ. ಮುದುಕಿ, ನಿನಗಾಗಿಲ್ಲ ನನಗಾಗಿನೇ. ಹುಣಚಿನ ಗಿಡ ಮುಪ್ಪಾದ್ರೂ ಹುಳಿ ಹೋಗಲ್ಲ ನೋಡ ಮುದುಕಿ. ಅದಕ್ಕೆ ನೋಡ ನಮ್ದು ಕೊನೆವರೆಗೂ ಜೊತೆಯಲ್ಲಿರುವೆ. ಜೀವನ
ಮನಸ್ಸು ನೀನೇ ನೀಡಲು ನೀಡಲಾರೆ ನನಗಾಗಿ ನಿನಗಾಗಿ ನನಗಾಗಿ ಕೊನೆವರೆಗೂ ಜೊತೆಯಲ್ಲಿರುವೆ ಈಗ ಮುಚ್ಕೊಂಡು ಮುತ್ಕೊಡ ಅಭ್ಯಾಸ ನಿನಗೆ ಮೊದಲೆಲ್ಲ ಹಿಂಗೆ ಇದ್ದಿದ್ದಿಲ್ಲ ನಿನಗಾಗಿ ನನಗಾಗಿ ತುಕರ ಮಸ್ತನ್ ಗೊತ್ತಿಲ್ಲ ಮೊದಲು ಹಿಂಗಿದ್ದ ಕೊನೆವರೆಗೂ ಜೀವನ ಜೀವನ ಬರ್ರಿ ಊಟ ಮಾಡೋಂತ್ರಿ ಹೇಳ್ರಿ ಚಲೋ